ಆ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮಹಾರಥೋತ್ಸವ ಹಮ್ಮಿಕೊಂಡಿದ್ದು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರಲ್ಲದೆ ರಥವನ್ನು ಹೇಳಿದು ಪುನೀತರಾದರು. ಹಾಗಿದ್ರೆ ರಥೋತ್ಸವ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಇದೇ ಮೊದಲ ಬಾರಿ ಮಾಗನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಥೋತ್ಸವ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ರಥವನ್ನ ಎಳೆದು ಪುನೀತರಾದ ಭಕ್ತಗಣ. ದಾವಣಗೆರೆ ತಾಲೂಕಿನ ಮಾಗನಹಳ್ಳಿ ಗ್ರಾಮದಲ್ಲಿ ನಡೆದ ರಥೋತ್ಸವ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ತಳಿರು ತೋರಣಗಳಿಂದ ಸಿಂಗಾರಗೊಂಡಿರುವ ಗ್ರಾಮ. ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿ ಭಾವ ಮೆರೆಯುತ್ತಿರುವ ಭಕ್ತಗಣ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಮಾನಗಹಳ್ಳಿ ಗ್ರಾಮದಲ್ಲಿ. ಹೌದು, ಮಾಗನಹಳ್ಳಿ ಗ್ರಾಮದಲ್ಲಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮಹಾರಥೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಸ್ಥರು ಹಾಗೂ ಭಕ್ತರೆಲ್ಲರೂ ಒಗ್ಗೂಡಿ ಅತ್ಯಂತ ಸುಂದರವಾದ ನೂತನ ರಥವನ್ನ ನಿರ್ಮಿಸಿದ್ದು, ಈ ಬಾರಿಯ ರಥೋತ್ಸವ ಎಲ್ಲರ ಪ್ರಮುಖ ಆಕರ್ಷಣೆಯಾಗಿತ್ತಲ್ಲದೆ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಗ್ರಾಮದಾದ್ಯಂತ ಎಲ್ಲಿಲ್ಲದ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಮಗನಹಳ್ಳಿ ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಏನಿವತ್ತು ಮಹಾರಥವನ್ನು ಮಾಡಿ ಹೊಸದಾಗಿ ಒಂದು ರಥವನ್ನು ಮಾಡಿಬಿಟ್ಟು ಭಕ್ತಾದಿಗಳೆಲ್ಲ ಸೇರಿ ಇವತ್ತು ರಥೋತ್ಸವ ಇತ್ತು. ಭಾಳ ಒಂದು ವಿಜೃಂಭಣೆಯಿಂದ ನಡೀತಾ ಇದೆ. ಇದು ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ. ವೆಂಕಟೇಶ್ವರನ ದೇವಸ್ಥಾನ ಭಾಳ ಇತಿಹಾಸ ಇರುವಂಥ ದೇವಸ್ಥಾನ. ಭಾಳ ನೂರಾರು ವರ್ಷಗಳಿಂದ ಈ ಒಂದು ದೇವಸ್ಥಾನ ಇಲ್ಲಿ ಮಗನಹಳ್ಳಿಯಲ್ಲಿ ಇದ್ದು ಅದನ್ನು ಈಗ ಜೀರ್ಣೋದ್ಧಾರ ಈಗ ಒಂದು 4-5 ವರ್ಷದ ಹಿಂದೆ ಮಾಡಿದರು. ಮತ್ತು ಈಗ ರಥವನ್ನು ಮಾಡಿ ಹೊಸದಾಗಿ ಇವತ್ತು ಚಾಲನೆಯನ್ನು ಮಾಡಿದ್ದಾರೆ. ಎಲ್ಲ ಭಕ್ತಾದಿಗಳಿಗೆ, ಗ್ರಾಮದವರಿಗೆ, ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೆ ಮತ್ತು ಎಲ್ಲ ಸಹಸ್ತ ನಮ್ಮ ದಾವಣಗೆರೆಯ ಸಾಕಷ್ಟು ಜನ ಭಕ್ತರಿದ್ದಾರೆ. ಅವ್ರಿಗೆಲ್ಲರಿಗೂ ದೇವರ ಒಂದು ಆಶೀರ್ವಾದ ಸದಾ ಇರಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸ್ತೇನೆ. ಮಹಾರಥೋತ್ಸವದ ಪ್ರಯುಕ್ತ ಏಪ್ರಿಲ್ 24ರಿಂದಲೇ ಗ್ರಾಮದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕಳೆಗಟ್ಟಿದವು. ಮೊದಲ ದಿನ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಾಡುವ ಮೂಲಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಅಂದೇ ಹೊಸ ರಥದ ಶುದ್ಧೀಕರಣ ಹಾಗೂ ಪ್ರಾಯಶ್ಚಿತ್ತಾದಿ ವಿಧಿ ವಿಧಾನಗಳು ಭಕ್ತಿ ಭಾವದಿಂದ ನೆರವೇರಿದವು. ಏಪ್ರಿಲ್ 25ರಂದು ಸ್ವಾಮಿಗೆ ವಿಶೇಷ ಅಭಿಷೇಕಗಳು ನಡೆದವು. ಅಲ್ಲದೆ ಸಂಜೆ ಕೋಟೆ ಆಂಜನೇಯ ದೇವರ ಗ್ರಾಮ ಪ್ರದಕ್ಷಿಣೆ ಭಕ್ತರ ಕಣ್ಮನ ಸೆಳೆಯಿತು. ಇನ್ನು ರಥೋತ್ಸವದ ದಿನವಾದ ಏಪ್ರಿಲ್ 26 ಬೆಳಗಿನ ಜಾವದಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಆರಂಭವಾದವು. ಶ್ರೀ ಸ್ವಾಮಿಗೆ ಅಭಿಷೇಕ, ಹೋಮ, ನೈವೇದ್ಯ, ಪೂರ್ಣಾಹುತಿಯಂತಹ ಶಾಸ್ತ್ರೋಕ್ತ ಕಾರ್ಯಕ್ರಮಗಳು ನೆರವೇರಿದವು. ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಭಕ್ತರ ಜಯಘೋಷಗಳ ನಡುವೆ ಭವ್ಯವಾದ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ರಥದಲ್ಲಿ ವಿರಾಜಮಾನನಾದ ಸ್ವಾಮಿಯ ದರ್ಶನ ಪಡೆದು ಭಕ್ತರು ಪುನೀತರಾದರಲ್ಲದೆ ತೇರಿಗೆ ಬಾಳೆಹಣ್ಣು ಎಸೆದು ಹರಕೆ ತೀರಿಸಿದರು. ಈ ದಿನ ಸಂಪ್ರದಾಯದಂತೆ ಪ್ರಥಮ ವರ್ಷವಾಗಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ರಥೋತ್ಸವ ಜರುಗಿತು. ಈ ಒಂದು ರಥೋತ್ಸವದಲ್ಲಿ ನಮ್ಮ ಜನಪ್ರಿಯ ನಾಯಕರು, ನಮ್ಮೆಲ್ಲರ ನೆಚ್ಚಿನ ಕಣ್ಮಣಿ ಸಚಿವ ಎಸ್ ಮಲ್ಲಿಕಾರ್ಜುನ ಸಾಹೇಬರು ಈ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಅದೇ ರೀತಿಯ ಗ್ರಾಮದ ಎಲ್ಲ ಹಿರಿಯರು, ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಈ ರಥೋತ್ಸವದಲ್ಲಿ ಭಾಗವಹಿಸಿ ಅತ್ಯಂತ ವಿಜೃಂಭಣೆಯಿಂದ ರಥೋತ್ಸವ ಜರುಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ವೆಂಕಟೇಶ್ವರ ಸ್ವಾಮಿ ಅವರಿಗೆ ಆರೋಗ್ಯ ಒಳ್ಳೆಯದನ್ನು ಮಾಡಲಿ, ಸಕಲ ಸಂಪತ್ತನ್ನು ಕೊಡಲಿ. ಜೊತೆಗೆ ಇವತ್ತು ಮಳೆ ನಿಧಾನವಾಗೈತಿ. ಈ ಒಂದು ಮುಂಗಾರು ಮಳೆ ಬೇಗ ಸ್ಟಾರ್ಟ್ ಆಗಿ ಎಲ್ಲ ರೈತರಿಗೂ ಮಂದಹಾಸ ಬೀರಲಿ.
ಆ ಒಂದು ಸ್ವಾಮಿ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ, ಜಗತ್ತಿನ ಮೇಲೆ ಇರಲಿ ಅಂತಕ್ಕಂಥ ಭಾವನೆಯನ್ನು ಆಶೆಯನ್ನು ವ್ಯಕ್ತಪಡಿಸಿ ಇವತ್ತು ಅತ್ಯಂತ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತವಾಗಿದ್ದಾರೆ. ಅದ್ರ ಜೊತೆಗೆ ಇವತ್ತು ತಾವು ಕೂಡ ತಮ್ಮ ನ್ಯೂಸ್ ಚಾನಲ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ವೆಂಕಟೇಶ್ವರ ಮಹಿಮೆಯನ್ನು ಮತ್ತು ಹಿನ್ನೆಲೆಯನ್ನು ತಮ್ಮ ಚಾನಲ್ ಮೂಲಕ ದಾವಣಗೆರೆ ಜಿಲ್ಲೆಯ ಜನತೆಗೆ ಬಿತ್ತರಿಸಿದಿರಿ. ತಮಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಇನ್ಮೇಲಿಂದ ಪ್ರತಿ ವರ್ಷವೂ ಕೂಡ ಸಂಪ್ರದಾಯದಂತೆ ವೈಶಾಖ ಶುದ್ಧ ದಶಮಿ ದಿವಸ ಕಲ್ಯಾಣ ರಥೋತ್ಸವ ಪ್ರಾರಂಭ ಆಗ್ತದೆ. ಮಾಳಗೊಂಡನಹಳ್ಳಿ ಮತ್ತು ಕೋಡಿ ಕ್ಯಾಂಪ್ ಗ್ರಾಮಸ್ಥರ ಒಂದು ಹೆಮ್ಮೆಯ ಸಂದರ್ಭದಲ್ಲಿ ಈ ಸುದಿನದಲ್ಲಿ ಸಮಸ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ಇವತ್ತು ನಿಂತಿರ್ತಕ್ಕಂಥದ್ದು ಎಲ್ಲರಿಗೂ ಸಂತೋಷದ ವಿಷಯ. ಬಹುಶಃ ಒಂದು 6-7 ದಶಕಗಳ ಹಿಂದೆ ಇದ್ದಂತಹ ಒಂದು ವೈಭವ, ಆ ಪರಂಪರೆ ಇವತ್ತು ಮತ್ತೆ ನಮ್ಮ ಕಣ್ಮುಂದೆ ಮರುಕಳಿಸಿರುವಂಥದ್ದು ಭಾಳ ಸಂತೋಷ ಮತ್ತು ಸಂಭ್ರಮ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಊರಿನ ಸಮಸ್ತ ಹಿರಿಯರು, ಸಂಬಂಧಿಸಿರ್ತಕ್ಕಂತಹ ವೆಂಕಟೇಶ್ವರ ಸಮಿತಿಯ ಪದಾಧಿಕಾರಿಗಳು, ಇವರೆಲ್ಲರಿಗೂ ಕೂಡ ಸುತ್ತಮುತ್ತಲಿನ ಮತ್ತು ಮಾಳಗೊಂಡನಹಳ್ಳಿ ಮತ್ತು ಕೋಡಿ ಕ್ಯಾಂಪ್ ಗ್ರಾಮಸ್ಥರ ಪರವಾಗಿ ವಿಶೇಷ ಅಭಿನಂದನೀಯಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಯಾಕಂತಂದರೆ ಒಂದು ಇತಿಹಾಸ ಅನ್ನುವಂಥದ್ದು ಅದು ಒಂದು ನೆಲದ ಒಂದು ಪರಂಪರೆ ಮತ್ತು ಜೊತೆಗೆ ಒಂದು ಅದ್ಭುತವಾದಂತಹ ಒಂದು ಭವಿತವ್ಯ ಆಗಿರುತ್ತೆ. ಆ ಹೆಜ್ಜೆ ಗುರುತುಗಳಿಂದ ನಾವು ಈ ಒಂದು ಜಾತ್ರಾ ಉತ್ಸವದ ಮುಖಾಂತರವಾಗಿ ನಾವು ಆಚರಿಸುವುದರ ಮುಖಾಂತರ ಒಂದು ಅರಿವು ಅಂತಕ್ಕಂಥದ್ದು ಏನಿದೆ, ಒಂದು ಪ್ರಜ್ಞೆ ಅಂತಕ್ಕಂಥದ್ದು ಏನಿದೆ, ಅದನ್ನು ನಾವು ಕಾಣುವ ಮತ್ತು ಅಳವಡಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಇವತ್ತಿನ ಯುವ ಸಮುದಾಯಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವೇದಿಕೆ ಈ ವೆಂಕಟೇಶ್ವರ ರಥೋತ್ಸವದ ಮುಖಾಂತರವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದಕ್ಕೆ ಮತ್ತೊಮ್ಮೆ ಇದು ಒಂದು ಮೈಮನಗಳ ತುಂಬಿ ಹೃದಯಪೂರ್ವಕವಾದಂತಹ ಒಂದು ಹಬ್ಬ ಅನ್ನುವಂಥದ್ದು ಇಡೀ, ಯಾಕಂದರೆ ಭಾಳ ಆಶ್ಚರ್ಯ ಮತ್ತು ಒಂದು ಸೋಜಿಗುವು ಕೂಡ ಅನ್ನುವಂಥದ್ದು. ಎಷ್ಟರ ಮಟ್ಟಿಗೆ ಈ ಜನ ಸೇರಿದೆ ಅಂತಂದರೆ ಎಲ್ಲರಿಗೂ ಕೂಡ ಬದುಕಿನ ಏನು ಒಂದು ಜೀವನ ಅಂತಕ್ಕಂಥದ್ದು ಇದೆಯಲ್ಲ, ಇದೇ ಏನಪ್ಪ ಈ ದಿನ, ಏನಪ್ಪ ಈ ಉತ್ಸವ ಏನು, ಈ ಜೀವನ ಅನ್ನುವಂಥದ್ದನ್ನು ಅರ್ಥ ಮಾಡಿಸುವಂತಹ, ಯಾಕಂದರೆ ಎಲ್ಲಿ ಗಿರಿಪುರದಲ್ಲಿ ಕೂತಿರ್ತಕ್ಕಂಥ ವೆಂಕಟೇಶ್ವರ ಅದಕ್ಕಿಂತ ವಿಭಿನ್ನವಾದಂತಹ ವಿಶೇಷವಾಗಿರ್ತಕ್ಕಂಥ ಬಹು ಸುಂದರವಾಗಿರ್ತಕ್ಕಂಥ ವೆಂಕಟೇಶ್ವರ ಮೂರ್ತಿ ನಮ್ಮೂರಿನ ವೆಂಕಟೇಶ್ವರ ಅನ್ನುವಂತಹ ಪ್ರಖ್ಯಾತಿಯನ್ನು, ಪ್ರಸಿದ್ಧಿಯನ್ನು ಸುತ್ತಮುತ್ತಲಿನ ಊರಿನವರು ಹೇಳ್ತಕ್ಕಂಥದ್ದು. ನಮ್ಮ ಊರಿನ ಹಿರಿಯರಿಗೆ ಈ ಇತಿಹಾಸ ಏನಿದೆ ಅದು ಈ ಮುಖಾಂತರವಾಗಿ ಮತ್ತೆ ನಾವು ಅದನ್ನು ಅರಿಯುವ ಮತ್ತು ಆ ಅರ್ಥಕ್ಕನುಗುಣವಾಗಿ ಆ ಪರಂಪರೆಯನ್ನು ಏನು ಇವತ್ತು ಆಚರಿಸ್ತಾ ಇದ್ದೀವಿ ಆ ಅರ್ಥವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಒಂದು ಯಶೋಗಾತಿಯ ನಿರ್ಮಾಣಕ್ಕೆ ನಾವೆಲ್ಲ ಯುವ ತಂಡ ಹೆಜ್ಜೆ ಹಾಕಲಿಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಮುಖಾಂತರವಾಗಿ ಒಟ್ಟಿನಲ್ಲಿ ಮಾಗನಹಳ್ಳಿ ಗ್ರಾಮಸ್ಥರ ಬಹುದಿನಗಳ ಕನಸಾಗಿದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ರಥೋತ್ಸವ ಇದೇ ಮೊದಲ ಬಾರಿಗೆ ಅತ್ಯಂತ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನೆರವೇರಿತು. ನೂತನ ರಥದಲ್ಲಿ ಕಂಗೊಳಿಸಿದ ಸ್ವಾಮಿಯ ಕೃಪೆಗೆ ಪಾತ್ರರಾದ ಸಾರ್ಥಕ ಭಾವ ಭಕ್ತರದ್ದಾಗಿತ್ತು.